भारत रत्न बाबा साहब भीमराव अंबेडकर का इस तरह से नाम लेना होगा। आप अगर 100 बार अंबेडकर अंबेडकर बोल रहे हैं तो एक बार अंबेडकर जी का नाम ले रहे हैं, जिससे ये जहन मालूम होता है कि आपकी सोच कितनी कमजोर है, आप कितना नफरत करते हैं। यहाँ पर एक तलीपार हमारे इस देश का सब ये हमारी बदकिस्मती है। ये हमारा बदकिस्मती है कि हमारा देश का यूनियन मिनिस्टर जो तलीपार है, आज वो बाबा साहब अंबेडकर के संविधान पे शपथ लेकर यूनियन मिनिस्टर बनता है और उनको जो है वहां पर अवमान करने का काम पार्लियामेंट में करता है और सफाई देने के लिए। शर्म आना चाहिए, शर्म आना चाहिए। ये बाबा साहब अंबेडकर किसी एक ऑर्गेनाइजेशन के बाबा साहब अंबेडकर नहीं है, बाबा साहब अंबेडकर किसी समुदाय के बाबा साहब नहीं है, वो पूरे इस देश के, ये पूरे देश के जो संविधान हमको दिए हैं, जो तुम जय श्री राम के नारे लगाते हो, हम जय भीम के नारे लगाते हैं। इसीलिए बाबा साहब अंबेडकर के कॉन्स्टिट्यूशन संविधान आर्टिकल 19 और 25 में हमको हक देता है कि हम अपने मजहब के मुताबिक हम अपना नारा लगाएंगे, तुम अपना नारा लगाओ। आप 1000 मर्तबा जय श्री राम के नारे लगाएंगे तो या करोड़ों बार जय भीम के नारे लगेंगे यहाँ से। ನಿನ್ನೆ ಏನು ಸಂಸತ್ ಭವನದಲ್ಲಿ ಈ ಗಡಿಪಾರಾದಂಥ ತಡಿಪಾರ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಅವಹೇಳನಕಾರಿಯಾಗಿ ಏನು ಈ ದೇಶದಲ್ಲಿ ಇತ್ತಿತ್ತಲಾಗಿ ಅಂಬೇಡ್ಕರ್ 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 ಅಂತಕ್ಕಂಥ ಹೆಸರೊಂದು ಫ್ಯಾಷನ್ ಆಗಿದೆ. ಅದೇ ನೀವು ಆ ಅಂಬೇಡ್ಕರ್ ಬದಲಿಗೆ ನೀವು ಭಗವಾನ್ ಹೆಸರು ತೊಗೊಂಡ್ರೆ, ಭಗವಾನ್ ಸ್ಮರಣೆ ಮಾಡಿದ್ರಿ ಅಂದ್ರೆ ಸಾತೋ ಜನ್ಮ ತಕ್ಕ ನಿಮ್ಗೆ ನಿಮ್ಗೆ ಮುಕ್ತಿ ಸಿಗ್ತದೆ, ಸ್ವರ್ಗ ಸಿಗ್ತದೆ ಏನೋ ಅವಮಾನ ರೀತಿಯಿಂದ ಹೇಳಿದಾನ. ಅರೇ ಅಮಿತ್ ಶಾಗೆ ನಾನು ಹೇಳ ಬಯಸ್ತೀನಿ, ನಾವು हजारों वर्षलिंद हजारों सालों से भगवान का पूजा करते आए थे हमारे लोग। क्या हुआ, बाबा साहब अंबेडकर ಬಂದ ನಂತರನೇ ಈ ದೇಶದ ಶೋಷಿತರಿಗೆ, ಬಹುಜನರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಮುಕ್ತಿ ಸಿಕ್ಕಿದ್ದು, ಅವರು ಸ್ವತಂತ್ರವಾಗಿ ಮಾತಾಡೋ ಅಧಿಕಾರ ಸಿಕ್ಕಿದ್ದು, ಮಹಿಳೆಯರಿಗೆ ಅಧಿಕಾರ ಸಿಕ್ಕಿದ್ದು, ಮಹಿಳೆಯರು ಸ್ವತಂತ್ರವಾಗಿ ಬದುಕುವಂಥ ಅಧಿಕಾರ ಸಿಕ್ಕಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ ನಂತರ. ಈ ಅಮಿತ್ ಶಾ ನೀನು ಕೂಡ ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ ಆಗಬೇಕಾದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆಯಲ್ಲಿಂದನೇ ನೀನು ಆಗೋದು. ಇಲ್ಲಾಂದ್ರೆ ನೀನು ಎಲ್ಲೋ ಹೋಗಿ ಪೂಜಾ ಪಾಠ ಮಾಡ್ಕೋತು, ನೀ ಎಲ್ಲೋ ಒಂದು ವ್ಯಾಪಾರ ಮಾಡ್ಕೋತಿರ್ಬೇಕಾಗ್ತಿತ್ತು. ನೀನು ಸಂಸತ್ತಲ್ಲಿ ಬರೋ ಅವಕಾಶ ಇರಲಿಲ್ಲ ನಿನಗೆ. ಅದಕ್ಕೂ ನೀ ಅಲ್ಲಿ ಬಂದಿದೆ ಅಂದ್ರೂ ಕೂಡ ಅದಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರೇ ಕಾರಣ. ಈ ಏನು ಪ್ರೈಮ್ ಮಿನಿಸ್ಟರ್ ಅಂದ್ರೆ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ, ಎಷ್ಟೋ ಸರಿ ನಾನು ಚಾ ಮಾರೋದು ಬಿಟ್ಟು ನೀ ಪ್ರೈಮ್ ಮಿನಿಸ್ಟರ್ ಆಗಿದೆ ಅಂದ್ರೂ ಕೂಡ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರೇ ಕಾರಣ. ಇಲ್ಲಾಂದ್ರೆ ನೀವು ಅಲ್ಲೇ ರೈಲ್ವೆ ಪಟ್ರಿ ಮ್ಯಾಗೆ ಏನದಲ್ಲ ನೀ ಚಾ ಮಾರ್ಕೋತಿರ್ಬೇಕಾಗ್ತಿತ್ತು. ಈ ಬಾಬಾ ಅಂಬೇಡ್ಕರ್ ಅನ್ನೋದು ಅಂಬೇಡ್ಕರ್ ಈ ದೇಶದ ಶೋಷಿತರು, ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಎಲ್ಲರೂ ನಮ್ಮ ನರ ನಾಡಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಾರ. ನಮ್ಮ ತಲೆಯಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್, ನಮ್ಮ ಎದೆಯಲ್ಲಿ ಅಂಬೇಡ್ಕರ್ ಅದಾರ. ನಮ್ಮ ನರ ನಾಡಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬಿಕೊಂಡಿದ್ದಾರೆ. ನೀವು ಬಂದು ಈಗ ನಿಮಗೆ ತಕ್ಲೀಫ್ ಆಗ್ತದೆ, ತ್ರಾಸ ಆಗಕತ್ತದ. ಯಾಕಂದ್ರೆ ಎಲ್ಲ ಬರ್ತಕ್ಕಂಥ ಎಲ್ಲ ಈಗಿನ ಇವಾಗ ಎಲ್ಲ ಬರ್ತಕ್ಕಂಥವ್ರು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದಾರ, ಸಂವಿಧಾನ ಹೇಳ್ತಾ ಇದಾರ. ನಿಮಗೆ ಮನುವಾದಕ್ಕೆ, ನಿಮ್ಮ ಮನುಸ್ಮೃತಿಗೆ ಧಕ್ಕೆ ಆಗತ್ತದ. ಆ ಒಂದು ಆತಂಕದಿಂದ ನೀವೇನು ಮಾತಾಡಕತ್ತಿದ್ರಿ, ನಾವು ಇದನ್ನು ಪಾರ್ಲಿಮೆಂಟದಲ್ಲಿ ಮಾತ್ರ ನಾವು ಇದನ್ನು ಖಂಡನೆ ಮಾಡ್ತೀವಿ. ಈ ದಲಿತ ಸೇನೆ ರಾಮಲೀಲಾ ಸಂಘಟನೆ ವತಿಯಿಂದ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸೋದ್ರ ಮೂಲಕ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಿ ಈ ಅಮಿತ್ ಶಾ ಮತ್ತು ಬಿಜೆಪಿ ಸರ್ಕಾರಕ್ಕೆ, ಈ RSS ಅಜೆಂಡಕ್ಕೆ ನಾವು ಒಂದು ತಕ್ಕ ಉತ್ತರ ನೀಡಬೇಕಾಗುತ್ತೆ ಅಂತೇಳಿ. ಗೂಂಡಾ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ ಅಂಬೇಡ್ಕರ್ ಹೆಸರು ತಗೊಳಕಿನ ಮೊದಲು ದೇವರ ಹೆಸರು ತಗೊಂಡು ನೀವು ಸ್ವರ್ಗ ಸಿಗ್ತಿತ್ತು ಅಂತ ಹೇಳ್ತದಲ್ಲ, ಇಂಥ ನಾಲಾಯಕರಿಗೆ ನಾನು ಹೇಳ್ತಾ ಇದ್ದೀನಿ, ಏ ಅಮಿತ್ ಶಾ, ನಿನಗೆ ಹಿಡಿದು ತಡಿಪಾರು ಮಾಡೋ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಕ್ತಿ. ನಿನಗೆ ಗುಂಡಾ ಅಂತ ಹೇಳಿ ಜೈಲಿಗೆ ತಳ್ಳೋದ್ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಕ್ತಿ. ಇವತ್ತಿನ ನಿನ್ನ ಪ್ರಧಾನಮಂತ್ರಿ ಚಾಯ್ ಮಾರೋನಿ ಪಾರ್ಲಿಮೆಂಟ್ ನಾಗ ಕುಂದಿರ್ಸಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ಶಕ್ತಿ. ಈ ಅಂಬೇಡ್ಕರ್ ಅನ್ನೋ ಶಕ್ತಿ ಒಂದ್ ಬರೀ ಹೆಸರಲ್ಲ, ಇಡೀ ಒಂದು ಸಂಘರ್ಷ ಅದ. ಈ ಸಂಘರ್ಷ ಸಾವಿರಾರು ವರ್ಷಗಳಿಂದ ಮನವಾದಿಗಳೇನು ಕುತಂತ್ರ ನಡೆದಿತ್ತು, ಮನವಾದಿಗಳ ಶೋಷಣೆ ನಡೆದಿತ್ತು. ಆ ಶೋಷಣೆಗೆ ಸಾವಿರಾರು ಜನ, ಕರೋಡೋ ಜನ ಏನು ಶೋಷಣೆಗೆ ಒಳಪಟ್ಟು ನರ್ತನೆ ಅನುಭವಿಸ್ತಾ ಇದ್ರು, ಅಂಥವ್ರಿಗೆ ನ್ಯಾಯ ಕೊಡಿಸಿದಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಲ್ಲರಿಗೂ ಇವತ್ತಿನ ಧ್ವನಿ ಇಲ್ಲದವ್ರಿಗೆ ಧ್ವನಿ ಆಗಿರ್ತಕ್ಕಂಥ ಶಕ್ತಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರ ಶಕ್ತಿ ಏನಾರ ಅಂಥವ್ರ ಭಾಗದಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಧ್ವನಿ ಎತ್ತಿದ್ದಾರೆ. ಈ ದೇಶದ ಪ್ರತಿ ಪ್ರಜೆಗೆ, ಇಡೀ ಸಮಾಜದ ಒಂದು ಕಟ್ಟಕಡೆ ವ್ಯಕ್ತಿಗೂ ನ್ಯಾಯ ಸಿಗ್ತದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಾರತದ ಸಂವಿಧಾನದಿಂದ. हम यहाँ पर आए हैं, परसों जो अमित शाह ने बाबा साहब अम्बेडकर के ताल्लुक़ से कहा, एक यूनियन मिनिस्टर होने के बावजूद ऐसी बात कही जो कईयों लोगों के दिलों को ठेस पहुंची है, जिसका हम लोग कंडम करते हैं।